ಲೀಲಾ ಲೀಲಾ ಅಮ್ಮ ಎಲ್ಲಿ ಹೋಗಿದ್ಯೆ? ಹೇಗಿದ್ಯೆ? ಹೇಳ್ದೆ ಕೇಳ್ದೆ ಮನೆ ಬಿಟ್ಟು ಹೋಗಿರೋ ಈ ಬೇವರ್ಸಿನ ಮಾತಾಡ್ತೀಯಾ? ಅಯ್ಯ ನಿನ್ನ ಹೆಣ್ಮಕ್ಳ ಮಾತಾಡೋದು ನಿನ್ ಟಾರ್ಚರ್ಗೆ ಮನೆ ಬಿಟ್ಟು ಹೋಗಿದ್ದಲ್ಲ ಹುಡುಗಿ. ಹರಾಸ್ಮೆಂಟ್ ಕೇಸ್ ಹಾಕಿ ಒಳಗಾಕ್ಬಿಡ್ತೀನಿ ರಾಸ್ಕಲ್ ತತ್. ರೇ ಆ ಕೃಷ್ಣನ್ ಕರೀರಿ. ನೋಡಮ್ಮ ಲೀಲಾ, ನಿನ್ನ ಈ ಡ್ರೈವರ್ ಕೃಷ್ಣ ಕಿಡ್ನಾಪ್ ಮಾಡಿದಾನೆ ಅಂತ ನಿಮ್ಮಪ್ಪ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದಕ್ಕೆ ನಿಮ್ಮನ್ನೆಲ್ಲ ಕರ್ಸಿರೋದು. ಹಾ ಮಗಳು ಬಂದಾಯ್ತಲ್ಲ, ಮಾತಾಡೋದೇನಿದೆ ಸರ್? ಮನೆ ಬಿಟ್ಟು ಹೋದ ದಿನನೇ ಅವಳು ನನ್ನ ಪಾಲಿಗೆ ಸತ್ತೋದ್ಲು. ಆದ್ರೆ ಇವಳು ಊಟ ನಿದ್ದೆ ಮಾಡದೆ ಹಠ ಮಾಡಿದ್ಲು ಅಂತ ಕಂಪ್ಲೇಂಟ್ ಕೊಟ್ಟೆ ಅಷ್ಟೇ. ನನ್ನ ಕಂಪ್ಲೇಂಟ್ನ ವಾಪಸ್ ತೊಗೊಳ್ತೀನಿ ಸರ್. ನಿನ್ನ ಮಗಳನ್ನ ನೋಡಾಯ್ತಲ್ಲ, ಏರಿಯಾದಲ್ಲಿ ನನ್ನ ಮಾನ ಮರ್ಯಾದೆ ಹರಾಜ್ ಹಾಕಿರೋ ಇವಳನ್ನ ನಾನು ಸತ್ರು ಮನೆಗೆ ಸೇರ್ಸಲ್ಲ. ನಿನಗೆ ನಾನು ಬೇಕು ಅಂದ್ರೆ ನನ್ನ ಹಿಂದೆ ಬಾ, ಇಲ್ಲ ಅಂದ್ರೆ ನಿನ್ನ ಮಗಳ ಜೊತೆನೆ ಹೋಗು. ಸರ್, ನೀವೇ ನೋಡಿದ್ರಲ್ಲ ನನ್ ಯಾವ ಕಡೆ ಅಂತ ಸಾಯ್ಲಿ. ನನ್ ಮಗಳು ಬದುಕಿದ್ರೆ ಸಾಕು. ದಯವಿಟ್ಟು ಇವ್ರಿಬ್ರಿಗೂ ಮದ್ವೆ ಮಾಡಿಸ್ಬೇಡಿ. ಮೇಡಮ್, ಈಗೇನು ಬರ್ತೀಯ ಇಲ್ವೋ? ಬಾರ ಇಲ್ಲಿ ಮಾತಾಡಂ ಬಾರಯ್ಯ. ನನ್ ಮಗಳ ಭವಿಷ್ಯ ನಿಮ್ ಕೈಲಿದೆ, ನೀವೇ ಕಾಪಾಡ್ಬೇಕು. ಮೇಡಮ್ ಮೇಡಮ್ ಒಂದ್ ನಿಮಿಷ ನಿಂತ್ಕೊಳ್ಳಿ. ಮೇಡಮ್ ಮೇಡಮ್ ಏನ್ ಮೇಡಮ್ ಇದು ಮದ್ವೆ ಆಗಿದೀವಿ ಅಂತ ಇದ್ದೀರಾ? ಸರ್ ಸರ್ ಏನ್ ಸರ್ ಇದು? ಇಬ್ಬರು ಲವ್ ಸ್ಟೋರಿನಪ್ಪ. ನಾವು ಲವ್ ಮಾಡಿಲ್ಲ ಸರ್. ಕೇಳಿಸ್ಕೊಂಡೇನಮ್ಮ? ನಿಮ್ಮ ಅಪ್ಪ ಅಮ್ಮ ನೋಡ್ರಿ ಹಂಗೆ ಹೇಳ್ತಾರೆ, ಇವ್ ನೋಡ್ರಿ ಹಿಂಗೆ ಹೇಳ್ತಾನೆ. ಈಗ ನಾನು ಏನ್ ಮಾಡ್ಬೇಕು ಅಂತ ನೀನ್ ಹೇಳಮ್ಮ. ಸರ್ ನನ್ ಮಾತು ಕೇಳಿ ಸರ್. ಮಾತಾಡೋ ತನಕ ಸುಮ್ನಿರ್ಬೇಕು ಸರ್, ಸುಮ್ನಿರ್ಬೇಕು. ನೋಡಮ್ಮ, ನೀನು ಮೇಜರು, ಅವನು ಮೇಜರು. ನೀನು ಅಂದ್ರೆ ನಿಮ್ಮಮ್ಮ ಹೇಳ್ದಂಗೆ ಮದುವೆ ಮಾಡಿಸ್ಬಿಡ್ತೀನಿ ಸರ್. ಎಲ್ಲ ಸೇರ್ಕೊಂಡು ನನ್ನ ತಲೆ ಮೇಲೆ ಕಲೆ ಹಾಕ್ತಾ ಇದ್ರಲ್ಲ ಸರ್. ನನ್ನ ಲೈಫ್ ಸರ್, ನನ್ನ ಜೀವನ ಹಾಳಾಗ್ಬಿಡುತ್ತೆ ಸರ್. ಅವಳ ಜೀವನ ಹಾಳಾಗೋರು ಪರವಾಗಿಲ್ವಾ? ಹಾಗಿಲ್ಲ ಸರ್. ಲವ್ ಮಾಡೋರು ಮಾಡಿ ಎಸ್ಕೇಪ್ ಹಾಕಿ ಮಾಡ್ತಾ ಇದ್ಯಾ? ಸರ್ ಪ್ಲೀಸ್ ಸರ್, ನಮ್ ಕೃಷ್ಣ ಸುಳ್ಳು ಹೇಳಲ್ಲ ಸರ್, ನಂಬಿ ಸರ್. ಈಗಿನ ಕಾಲದ ಹುಡುಗಿರ ಸರಿ ಇಲ್ಲ ಸರ್. ನೀನ್ ಸರಿ ಇದೆಯಾ ಸರ್? ನೀನ್ ಸರಿ ಇದೆಯಾ? ಇಲ್ಲ ಸರ್. ಮತ್ತೆ ಕಮೆಂಟ್ ಮಾಡ್ತೀಯಾ? ಅಮಿಕೊಂಡಿರೋ ಸರ್ ಪ್ಲೀಸ್ ನನ್ನ ಮಾತು ನಂಬಿ ಸರ್. ನಾವು ಲವ್ ಮಾಡಿಲ್ಲ ಸರ್. ಹಂಗಂತ ಇವಳು ಹೇಳಿ ಬಿಟ್ಬಿಡ್ತೀನಿ. ಹೇಳಿಲ್ಲ, ನಾವು ಲವ್ ಮಾಡಿಲ್ಲ ಅಂತ ಹೇಳು. ನೀನು ಇವನ್ನ ಲವ್ ಮಾಡಿದ್ವನಮ್ಮ? ಹೇಳು, ನಾವು ಲವ್ ಮಾಡಿಲ್ಲ ಅಂತ ಅವ್ರಿಗೆ ಹೇಳು. ಯಾವನ್ಗೆ ಎದುರ್ಕೋಬೇಡ, ಧೈರ್ಯವಾಗಿ ಹೇಳು, ನಿಜ ಹೇಳು ಅಷ್ಟೇ. ಹೇಳು. ಮಾಡಿದೀವಿ. ಬರಕ್ ಕೇಳ್ರಿ. ಸರಿ ರೇ ರಮೇಶ್, ಆ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಸ್ಟೇಷನ್ ಕಡೆಯಿಂದ ಮದ್ವೆ ಅಂತ ಹೇಳಿ ಹೋಗ್ತಂಗೆ ಉನ್ನರ ತಗೊಂಡೋಗ್ರಿ. ಸರ್ ಸರ್ ನಿಮ್ ಕಾಲಿ ಬೀಳ್ತೀವಿ ಸರ್. ನಾವು ಲವ್ ಮಾಡಿಲ್ಲ ಸರ್. ಇದ್ರೆ ಮದ್ವೆ ಇಲ್ಲ ತಿಥಿ ಆಗ್ಬಿಡ್ತೀಯಾ ಸರ್? ಅವ್ರ ದೂರ ಇಕ್ರಿ. ಆವಾಜ್ ಬಿಡಿ, ಆವಾಜ್. ರೇ ಬಸವರಾಜು ಸರ್, ನಮ್ಮ ಸ್ಟೇಷನ್ ಕಡೆಯಿಂದ ಎಷ್ಟನೇ ಮದುವೆ ಇದು? 9ನೇ ಮದುವೆ ಸರ್. ಹೌದಾ? ಸರ್, ಮದುವೆಯಿಂದ ನಿಮ್ಗೆ ಒಳ್ಳೆ ಹೆಸರು ಬರುತ್ತೆ ಸರ್. ರೇ ನನಗೆ ಹೆಸರು ಬರೋದು ಮುಖ್ಯ ಅಲ್ಲ ರೀ, ಆ ಹುಡುಗಿ ಭಾಳ ಹಾಳಾಗ್ದಿರ ಸಾಕು. ಒಳ್ಳೆ ಪೆಕ್ರನ್ ತರ ಮಾತಾಡ್ತಿರಲ್ರಿ. ಬರೀ ಅದೇನ ತೊಗೊಂಡು ಬರ್ರಿ. ಇಲ್ಲ 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 ಸರ್. ತಗೋ ಬನ್ನಿ ಬೇಗ. ಏನ್ ಮಾಡೋದು? ಎಲ್ಲ ಅವಳು ಹೇಳಿ ಸುಳ್ಳ ನಂಬ್ತಾ ಇದಾರೆ. ಅದೇನ್ ನಂಬಿಡ್ತಾರೆ? ಯಾರು ಹೇಳೋರು ಕೇಳೋರು ಇಲ್ವಾ? ರೀ, ನೀವೇನ್ರಿ ನಿಂತಿದ್ದೀರಾ? ಕೇಳೋದ್ ತಾನೆ? ಕೇಳಬೇಕು ಅಂದ್ರೆ ಕೋರ್ಟ್ಗೆ ಹೋಗ್ಬೇಕು. ಅಲ್ಲಿವರೆಗೂ ಕೃಷ್ಣ ಸ್ಟೇಷನ್ ಅಲ್ಲಿ ಇರ್ಬೇಕು. ಈಗಾಗಿರೋ ರಾದ್ದಾಂತಕ್ಕೆ ನಾನ್ ಫಿಕ್ಸ್ ಮಾಡಿರೋ ಸಂಬಂಧನ ನೆಗೆದು ಬಿದ್ದೋಗುತ್ತೆ. ಇನ್ನು ಕೋರ್ಟ್ ಕೇಸು ಅಂತ ಹೋದ್ರೆ ಇಂತ ಅವನ್ ತಂಗಿ ಅಂತ ಹೇಳಿ ಪುಷ್ಪನ್ಗೆ ಲೈಫ್ ಲಾಂಗ್ ಮದುವೆ ಆಗೋದಿಲ್ಲ ಅಷ್ಟೇ. ರೆಡಿ ಆಯ್ತಾ ನೋಡ್ರಿ. ಸರ್ ನಮಸ್ಕಾರ ಸರ್. ನಮಸ್ತೆ ಅಮ್ಮ. ನಾನು ಕೃಷ್ಣನ್ ಅಕ್ಕ, ಇವ್ರು ನಮ್ಮಮ್ಮ ಸರ್. ಈ ಮದ್ವೆ ನಡೀದಿರೋ ಹಂಗೆ ಏನಾದ್ರೂ ಅಡ್ಜಸ್ಟ್ಮೆಂಟ್ ಮಾಡಕ್ಕಾಗಲ್ವಾ ಸರ್? ಮಾಡ್ಬೋದಮ್ಮ. ಅದೇನು ಹೇಳಿ ಸರ್, ಮಾತಾಡೋಣ. ಆ ಹುಡುಗಿಗೆ ಒಂದು 50 ಲಕ್ಷ ಪರಿಹಾರ ಕೊಟ್ಬಿಡಿ, ಕ್ಯಾನ್ಸಲ್ ಮಾಡ್ಬಿಡ್ತೀನಿ. ಏನ್ ಸರ್ ಹಿಂಗ್ ಹೇಳ್ತಿದ್ದೀರಾ? ಮತ್ತೆ ನಿಮ್ಮ ಹುಡುಗಿಗೆ ಯಾರು ನಂಗೆ ಮೋಸ ಮಾಡಿ ಸುಮ್ಮನೆ ಇರ್ತಿದ್ರೇನ್ರಿ?
ಸುಮ್ಮನಿರ್ತಿದ್ರ ಹೊರೆ ಅಲ್ಲ ಸರ್, ಹೋಗಮ್ಮ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ತಗೊಳಪ್ಪ ತಾಳಿ ಕಟ್ಟು. ಸರ್ ಅಪಶಕುನ 5 ನಿಮಿಷ ಕಾಯ್ಬೇಕು. ನೀವು ಸ್ವಲ್ಪ ಜೋರಾಗಿ ಹೇಳ್ರಿ ಮಂತ್ರನ, ಸೌಂಡೇ ಕೇಳಿಸಲ್ಲ. ತಗೊಳಪ್ಪ, ಕಟ್ಟು ತಾಳಿನ ತಗೋ.